ಮದ್ದೂರು ನಗರಸಭೆಗೆ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿಗೆ ಸೇರಿಸಿರುವುದನ್ನು ಖಂಡಿಸಿ ಕಳೆದ 50 ದಿನಗಳಿಂದ ನಡೆಯುತ್ತಿರುವ ಧರಣಿ ಹಿನ್ನೆಲೆ ಇಂದು ಗೆಜ್ಜಲಗೆರೆ ಬಳಿ ಹೆದ್ದಾರಿ ತಡೆಗೆ ಮುಂದಾದ ಚಳುವಳಿಕಾರರನ್ನು ರೈತ ನಾಯಕಿ ಸುನಂದಾ ಜಯರಾಮ್ ಸೇರಿದಂತೆ 80 ಪ್ರತಿಭಟನಾಕಾರರನ್ನು ಪೊಲೀಸರು ಬಂಧಿಸಿದ್ದಾರೆ. ದಿನನಿತ್ಯದ ಕೆಲಸಗಳಾಗಬೇಕು, ನಮ್ಮ ಪಂಚಾಯಿತಿಯಲ್ಲಿ ಆಗಬೇಕು. ಅದಕ್ಕೆ ನೀವು ಅವಕಾಶ ಮಾಡಿಕೊಡಬೇಕು. ಯಾವ ರೀತಿ ಮಾಡ್ತಾರೆ? ಅದನ್ನೇ ಪಂಚಾಯಿತಿಲಿ ಆಗ್ಬೇಕೆಲ್ಲ ಕೆಲಸಗಳು. ಪಂಚಾಯಿತಿ ಲಾಗಿನ್ ಓಪನ್ ಮಾಡ್ತೀವಿ. ಪಂಚಾಯಿತಿ ಲಾಗಿನ್ ಓಪನ್ ಆಗಬೇಕು. ಒಂದು ವಾರದಿಂದ ಪ್ರೀಡ್ ಸರ್ ಇಲ್ಲ, ಗೊತ್ತಾಯಿಲ್ಲ. ಇವತ್ತು ಇದ್ದಾರ ರೌಂಡ್ ತಿರುಗದ ಬನ್ನಿ ಸಾ ಬನ್ನಿ ಸರ್. ಅದೊಂದು ಭಜನೆ ಆಡ್ಕೊಂಡು ನಿಲ್ಸಿದ್ರ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ವಾಗ್ವಾದ ನಡೆದಿದ್ದೇ ಪ್ರತಿಭಟನೆಯಿಂದ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿತ್ತು. ನಗರಸಭೆಗೆ 4 ಗ್ರಾಮ ಪಂಚಾಯಿತಿ ಸೇರ್ಪಡೆ ವಿರೋಧಿಸಿ ಮದ್ದೂರು ಶಾಸಕರ ನಿಲುವಿಗೆ, ದಿನೇಶ್ ಗೋಳಗಡರ ನಿಲುವಿಗೆ, ಸಂಘ ಸಂಸ್ಥೆಗಳ ಹೋರಾಟಕ್ಕೆ, ರೈತ ಸಂಘ ಹೋರಾಟಕ್ಕೆ. ಕಳೆದ 50 ದಿನಗಳಿಂದ ಧರಣಿ ನಡೆಯುತ್ತಿತ್ತು. ಪ್ರತಿಭಟನಾಕಾರರು ಸರ್ಕಾರದ ಆದೇಶದ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಕೆಲವು ತತ್ವಗಳನ್ನು ಆಧರಿಸಿ ಕೇಂದ್ರದ ಬಜೆಟ್ ಮಂಡಿಸಲಾಗಿದೆ. ಅಸ್ಪಷ್ಟತೆಗಿಂತ ಕ್ರಿಯೆ, ಆಡಂಬರಕ್ಕಿಂತ ಸುಧಾರಣೆಗೆ, ಜನಪ್ರಿಯತೆಗಿಂತ ಜನಹಿತಕ್ಕೆ ಒತ್ತು ನೀಡಲಾಗಿದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಡಾ ಸಿ ಅಶ್ವತ್ಥನಾರಾಯಣ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ತವ್ಯ ಭವನದಲ್ಲಿ ಮಂಡನೆಯಾದ ಮೊದಲ ಬಜೆಟ್ ಇದಾಗಿದೆ. ಆತ್ಮನಿರ್ಭರ್ ಭಾರತ್, ಸ್ವಾವಲಂಬಿ ವಿಕಸಿತ ಭಾರತವನ್ನು ಗುರಿಯಾಗಿಸಿಕೊಂಡು ಉದ್ಯೋಗ ಸೃಷ್ಟಿ, ಕೃಷಿ ಉತ್ಪಾದನೆ, ನಾಗರಿಕರು ಕೊಳ್ಳುವ ಉದ್ದೇಶದಿಂದ ಬಜೆಟ್ ತಯಾರಿಸಲಾಗಿದೆ. ಆರ್ಥಿಕ ಕ್ಷೇತ್ರಕ್ಕೆ ವೇಗ ನೀಡುವುದು, ನಾಗರಿಕ ಆಶಯಗಳನ್ನು ಈಡೇರಿಸುವುದು, ಆಡಳಿತದಲ್ಲಿ ತಂತ್ರಜ್ಞಾನ ಅಳವಡಿಸುವ 3 ಭಾಗವಾಗಿ ವಿಂಗಡಿಸಲಾಗಿದೆ ಎಂದರು. ಪ್ರತಿನಿತ್ಯ ಹೆಚ್ಚಿನ ಸುಧಾರಣೆ ತರಲು 350 ಅಂಶಗಳ ಆಧಾರದಲ್ಲಿ ಬಜೆಟ್ ಮಂಡಿಸಲಾಗಿದೆ. ನಿಯಂತ್ರಕ ಸುಧಾರಣೆಗಳ ಸಮಿತಿ, ಜನ್ ವಿಶ್ವಾಸ್ ಕಾಯ್ದೆ, ಬ್ಯಾಂಕಿಂಗ್ ಸುಧಾರಣೆ, ಆರ್ಥಿಕ ಬೆಳವಣಿಗೆ ಮತ್ತು ಹಣಕಾಸು ಶಿಸ್ತು, ಮಧ್ಯಮ ವರ್ಗದ ಸಬಲೀಕರಣ, ಕೌಶಲ್ಯಾಭಿವೃದ್ಧಿ, ಉದ್ಯೋಗ ಸೃಷ್ಟಿ, ಗುಣಮಟ್ಟದ ಶಿಕ್ಷಣದ ಮೂಲಕ ಯುವಶಕ್ತಿ ಸಬಲೀಕರಣ, ಸಣ್ಣ ಉದ್ಯಮಗಳ ಸಾಮರ್ಥ್ಯದ ಅನಾವರಣ, ಬೃಹತ್ ಪ್ರಮಾಣದ ಉತ್ಪಾದನಾ ವಿಸ್ತರಣೆ ಸೇರಿದಂತೆ ಹಲವು ಅಭಿವೃದ್ಧಿ ಸಹಿತ ಸುಧಾರಣೆಗಳ ಅಂಶ ಬಜೆಟ್ನಲ್ಲಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ದೇಶದ 80% 90% ವಿದ್ಯುತ್ ಉಪಕರಣಗಳ ವಿನ್ಯಾಸವಾಗುತ್ತಿದೆ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಉತ್ಪಾದನೆ, ಅತ್ಯುತ್ತಮ ಭದ್ರತೆ ಆಧಾರಿತ ಉಪಕರಣ ಉತ್ಪಾದನೆ ಕರ್ನಾಟಕದಲ್ಲೇ ಆಗುತ್ತಿದೆ. ಕರ್ನಾಟಕದಲ್ಲಿ ಕೈಗಾರಿಕೆಗಳಿಗೆ ಬೇಡಿಕೆಗಳನ್ನು ಪೂರೈಸಲು ಸಾಧ್ಯವಾಗುತ್ತಿಲ್ಲ. ಕೈಗಾರಿಗಳು ಬೆಂಗಳೂರು ಸುತ್ತಮುತ್ತಲಲ್ಲಿ ಜಮೀನಿಗೆ ಮುಂದಾಗುತ್ತಿದ್ದಾರೆ. ಮಂಡ್ಯದ ನಾಗಮಂಗಲ, ಕೆಆರ್ಪೇಟೆಯಲ್ಲಿ, ರಾಮನಗರ ಜಿಲ್ಲೆಗಳಲ್ಲಿ ಕೈಗಾರಿಕೆ ವಿಸ್ತರಣೆ ಪ್ರಯತ್ನಿಸಲಾಗುತ್ತಿದೆ. ಕರ್ನಾಟಕ ರಾಜ್ಯ ಕೈಗಾರಿಕೆಗೆ ಆದ್ಯತೆ ರಾಜ್ಯವಾಗಿದೆ ಎಂದು ನುಡಿದರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರು ಕೇಂದ್ರದ ವಾಣಿಜ್ಯ ಸಚಿವರೊಂದಿಗೆ ಮಾತನಾಡಿದ್ದಾರೆ. ಆದರೆ ರಾಜ್ಯ ಸರಕಾರ ಸ್ಪಂದಿಸಿದರೆ ಕೈಗಾರಿಕೆ ತರಲು ಸಾಧ್ಯವಾಗುತ್ತದೆ.
ಕೈಗಾರಿಕೆ ಸ್ಥಾಪಿಸುವ ವ್ಯಕ್ತಿತ್ವ ಶಕ್ತಿ ಕುಮಾರಸ್ವಾಮಿಯವರಲ್ಲಿದೆ ಎಂದು ಉತ್ತರ ನೀಡಿದರು. ಕೇಂದ್ರ ಸರ್ಕಾರದ NDA ಸರ್ಕಾರದ 26-27ರ ಬಡ್ಜೆಟಿನ ಮುಖ್ಯ ಅಂಶಗಳನ್ನು, ಬಡ್ಜೆಟಿನ ಬಗ್ಗೆ ನಮ್ಮ ಮಂಡ್ಯ ಜಿಲ್ಲಾ ಪತ್ರಕರ್ತರ ಜೊತೆಯಲ್ಲಿ ಏನೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಅನ್ನೋಂಥದ್ದು ನಮ್ಮ ಪಕ್ಷದಿಂದ ನಿರ್ಣಯ ಆಗಿ, ಆ ಪ್ರಕಾರವಾಗಿ ಇವತ್ತು ನನಗೆ ಇಲ್ಲಿ ನಿಯೋಜನೆ ಆಗಿರುವಂಥದ್ದಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗೆ ಮಂಡ್ಯ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಡಾಕ್ಟರ್ ಇಂದ್ರೇಶ್ ಅವರು, ಹಿರಿಯರಾಗಿರುವಂಥ ಸರ್ಕಾರದಲ್ಲಿ ಉನ್ನತ ಸ್ಥಾನದಲ್ಲಿ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ಡಾಕ್ಟರ್ ಸಿದ್ದರಾಮಯ್ಯನವರು, ಯುವ ನಾಯಕರಾಗಿರುವಂಥ ಸಚಿವರು ಅಶೋಕ್ ಜಯರಾಮ್ ಅವರು, ವಸಂತ್ ಅವರು, ನಮ್ಮ ಅಶೋಕ್ ಅವರು, ಶ್ರೀಧರ್ ಅವರು, ಇವರೆಲ್ಲರೂ ಇವತ್ತು ನನ್ನೊಂದಿಗೆ ಈ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಆತ್ಮೀಯರೇ, ಏನೊಂದು ಕರ್ತವ್ಯ ಭವನದಿಂದ ಮಂಡನೆಯಾದಂಥ ಮೊದಲನೇ ಬಡ್ಜೆಟ್ 26-27ನೇ ಬಡ್ಜೆಟು ಒಂದು ವಿಶೇಷ ಏನಂದರೆ ಕರ್ತವ್ಯ ಭವನದಲ್ಲಿ ತಯಾರಾದಂಥ ಒಂದು ಮೊದಲನೇ ಬಡ್ಜೆಟ್. ಈ ಬಡ್ಜೆಟಲ್ಲಿ ಹೆಚ್ಚು ಸ್ಪಷ್ಟತೆಯನ್ನು ಕಾಣುವಂಥ ಒಂದು ಪ್ರಯತ್ನಗಳಾಗಿದೆ. ಮುಖ್ಯವಾಗಿ ಏನೊಂದು ಮೋದಿ ಸರ್ಕಾರ ಕೆಲವು ತತ್ವಗಳನ್ನು ಆಧರಿಸಿ ಈ ಬಡ್ಜೆಟ್ ಕೊಡುವಂಥದ್ದಾಗಿದೆ. ಅಷ್ಟ ಸ್ಪಷ್ಟಕ್ಕಿಂತ ಕ್ರಿಯೆ ಇರಬೇಕು ಅನ್ನುವಂಥದ್ದು, ಆಡಂಬರಕ್ಕಿಂತ ಸುಧಾರಣೆಗೆ ಒತ್ತು ಕೊಟ್ಟಿರುವಂಥದ್ದು, ಜನಪ್ರಿಯತೆಗಿಂತ ಜನಹಿತಕ್ಕೆ ಒತ್ತು ಕೊಟ್ಟಿರುವಂಥದ್ದು, ಭಾಳ ಮುಖ್ಯವಾಗಿರುವಂಥ ಈ ತತ್ವ ಆಧಾರಿತವಾಗಿದೆ. ಮತ್ತು ನಮ್ಮ ಗುರಿ ಏನೊಂದು ಆತ್ಮನಿರ್ಭರ್ ಭಾರತ್, ಸ್ವಾವಲಂಬಿ ವಿಕಸಿತ ಭಾರತವನ್ನು ಒಂದು ಗುರಿಯಾಗಿಟ್ಟುಕೊಂಡು ಉದ್ಯೋಗ ಸೃಷ್ಟಿಗೆ, ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ, ನಾಗರಿಕರಿಗೆ ಕೊಂಡಂಥ ಶಕ್ತಿಯನ್ನು ಹೆಚ್ಚಿಸುವಂಥ ಒಂದು ಗುರಿಯನ್ನಾಗಿಟ್ಟುಕೊಂಡು ಈ ಬಡ್ಜೆಟನ್ನು ತಯಾರು ಮಾಡುವಂಥದ್ದಾಗಿದೆ. ಹಾಗೆ ಈ ಬಡ್ಜೆಟಿನ ಒಂದು 3 ಭಾಗವಾಗಿ, 3 ಕರ್ತವ್ಯ ಒಂದು ಭಾಗವಾಗಿ ವಿಂಗಡಣೆ ಮಾಡುವಂಥದ್ದಾಗಿದೆ. ಪ್ರಥಮವಾಗಿ ಆರ್ಥಿಕ ಕ್ಷೇತ್ರಕ್ಕೆ ವೇಗವನ್ನು ಹೆಚ್ಚಿಸಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ನಾಗರಿಕರ ಆಶಯಗಳನ್ನು ಈಡೇರಿಸಬೇಕು ಅನ್ನುವಂಥದ್ದು ಮತ್ತು ಆಡಳಿತದಲ್ಲಿ ತಂತ್ರಜ್ಞಾನವನ್ನು ಹೆಚ್ಚಾಗಿ ಅಳವಡಿಸ್ಕೋಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಗುರಿಯನ್ನಾಗಿ ಈ ಬಡ್ಜೆಟಲ್ಲಿ ಒಂದು ಆಧಾರ ಸ್ತಂಭಗಳಾಗಿರುವಂಥದ್ದಿದೆ. ಇವತ್ತು ಈ ದಿಕ್ಕಿನಲ್ಲಿ ಭಾಳಷ್ಟು ಸುಧಾರಣೆಗಳನ್ನು, ಪ್ರತಿನಿತ್ಯ ಹೆಚ್ಚಿನ ಸುಧಾರಣೆಗಳನ್ನು ತರಲಿಕ್ಕೆ ಆಡಳಿತದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸುಧಾರಣೆಗಳನ್ನ ತರಲಿಕ್ಕೆ ಏನೊಂದು ಕಳೆದ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ಮಾಡಿದಂಥ ಸಂದರ್ಭದಲ್ಲಿ ತದನಂತರ ಒಂದು 350ಕ್ಕಿಂತ ಹೆಚ್ಚು ಸುಧಾರಣೆಗಳನ್ನು ತರುವಂಥದ್ದಾಗಿದೆ. ಈ ಸುಧಾರಣೆಗಳ ಆಧಾರಿತವಾಗಿ ಈ ಬಡ್ಜೆಟ್ ಮಾಡುವಂಥದ್ದಾಗಿದೆ. ಹಾಗಾಗಿ ವಿಶೇಷವಾಗಿ
ಏನೊಂದು ನಿಯಂತ್ರಿತ ಸುಧಾರಣೆಗಳ ಸಮಿತಿ, ಜನ್ ವಿಶ್ವಾಸ್ ಕಾಯ್ದೆ, ಬ್ಯಾಂಕಿಂಗ್ ಸುಧಾರಣೆ ಭಾಳ ಪ್ರಮುಖವಾಗಿರುವಂಥ ಸುಧಾರಣೆಗಳಲ್ಲಿ 3 ಭಾಳ ಪ್ರಮುಖವಾಗಿರುವಂಥ ಒಂದು ಸುಧಾರಣೆಗಳಾಗಿದೆ. ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾ ಇಂದ್ರೇಶ್, ಮುಖಂಡರಾದ ಸಚ್ಚಿದಾನಂದ, ಅಶೋಕ್ ಜಯರಾಮ್, ಡಾ ಸಿದ್ದರಾಮಯ್ಯ, ಎಸ್ಪಿ ಸ್ವಾಮಿ ಇತರರಿದ್ದರು. ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಂಡ್ಯ ತಾಲೂಕಿನ ಕೊತ್ತತ್ತಿ ಹೋಬಳಿಯ ಉರಮಾರ ಕಸಲಗೆರೆ ಗ್ರಾಮದಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತಾವಧಿಯುದ 1.89 ಕೋಟಿ ರೂಪಾಯಿ ವೆಚ್ಚದಲ್ಲಿ ಫೀಡರ್ ನಷ್ಟ ಕಡಿಮೆಗೊಳಿಸಿ ಪರಿವರ್ತಕ ಅಳವಡಿಸಿ ರೈತರಿಗೆ ಸಮರ್ಪಕ ವಿದ್ಯುತ್ ಸರಬರಾಜು ಮಾಡುವ ಯೋಜನೆಗೆ ಚೆಸ್ಕಾಂ ಅಧ್ಯಕ್ಷ ಹಾಗೂ ಶಾಸಕ ಎಬಿ ರಮೇಶ್ ಬಂಡಿಸಿದ್ದೇಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ರೈತರು ಆರ್ಆರ್ ನಂಬರ್ಗೆ ದುಡ್ಡು ಕಟ್ಟಿದರೆ ರೈತರ 2 ಬೋರ್ವೆಲ್ಗಳಿಗೆ 1 ಟಿಸಿ ಹಾಕುವುದಕ್ಕೂ ಚಾಲನೆ ಕೊಟ್ಟಿದ್ದೇವೆ ಎಂದು ತಿಳಿಸಿದರು. ರೈತರಿಗೆ ಉತ್ತಮ ಗುಣಮಟ್ಟದ ವಿದ್ಯುತ್ ಕೊಡಲು ಕೆಲಸ ಮಾಡಿದ್ದೇವೆ. ರೈತರು ಜಮೀನುಗಳಲ್ಲಿ ಬಿಳಿ ವೈಲುಗಳು ನೇತಾಡುತ್ತಿರುವುದನ್ನು ತೆರವುಗೊಳಿಸಿ, ಇದರಿಂದ ಅಪಘಾತಗಳು ಹೆಚ್ಚಾಗುತ್ತಿದೆ ಎಂದು ದೂರು ಇದೆ. ತಕ್ಷಣ ತೆರವುಗೊಳಿಸಿ ಎಂದು ತಿಳಿಸಿದರು. ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟ ಸಣ್ಣಪುಟ್ಟ ಕೆಲಸಗಳಿದ್ದರೆ ಹೇಳಿ, ರೈತರಿಗೆ ತೊಂದರೆಯಾಗದ ರೀತಿ ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದರು. ಇಲ್ಲಿ ಈ ಭಾಗದಲ್ಲಿ ರೈತರಿಗೆ ನಾವು ಕೆರೆಗೆ ನೀರು ಕೊಟ್ಟ ಮೇಲೆ ಸರಿಯಾದಂಥ ಸಮರ್ಪಕವಾದಂಥ ವಿದ್ಯುತ್ ಕೊಡ್ತಾ ಇಲ್ಲ. ಜೊತೆಗೆ ನಮ್ಮ ಇಲ್ಲಿರ್ತಕ್ಕಂಥ ರೈತರ ಪಂಪ್ಸೆಟ್ಗಳಿಗೆ ನಾವು ಭಾಳಷ್ಟು ತೊಂದರೆಗಳನ್ನ ಇಲ್ಲಿ ಇದನ್ನೇ ನಂಬ್ಕೊಂಡು, ಬೋರ್ವೆಲ್ ನಂಬ್ಕೊಂಡು, ಬಾವಿಗಳು ನಂಬ್ಕೊಂಡು ಜೀವನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಟಿ ಸಿಗಳು ಹೋದಂಥ ಸಮಯದಲ್ಲಿ ಅದನ್ನು ಬದಲಾಯಿಸ್ತಕ್ಕಂಥದ್ದಕ್ಕೆ ಭಾಳಷ್ಟು ದಿವಸ ಆಗ್ತಿತ್ತು, ಭಾಳ ತಡ ಆಗ್ತಿತ್ತು. ಇದೆಲ್ಲವನ್ನು ಗಮನ ಹರಿಸಿ ಏನು ನಿಮ್ಮ ಆಶೀರ್ವಾದದಿಂದ ಈ ಸಲ ನನ್ನ ಕೆಲಸದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನನ್ನನ್ನು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ನಿಯಮಿತದ ಅಧ್ಯಕ್ಷರು ಮಾಡಿದ್ಮೇಲೆ ಏನಾದರೂ ಒಂದು ಕಾಯಕಲ್ಪ ಮಾಡಬೇಕು, ನಮ್ಮ ರೈತರು ಭಾಳ ತೊಂದರೆಲಿದ್ದಾರೆ ಅನ್ನುವಂಥ ಒಂದು ದೂರದೃಷ್ಟಿಯಿಂದ ಇಟ್ಕೊಂಡು ಇವತ್ತು ಈ ಭಾಗದಲ್ಲಿ ಸುಮಾರು 1,80,00,000 ವೆಚ್ಚದಲ್ಲಿ ಇಲ್ಲಿ ನಿಮಗೆ ಯಾರ್ಯಾರು ಆರ್ ನಂಬರ್ ಕಟ್ಟಿದ್ದೀರಿ, ಆರ್ ನಂಬರ್ಗೆ ದುಡ್ಡು ಕಟ್ಟಿದ್ದೀರಿ ಅಂದರೆ ರೆಗ್ಯುಲೇಷನ್ಸ್ ಮಾಡೋಕ್ಕೆ ದುಡ್ಡು ಕಟ್ಟಿದ್ದೀರಿ, ಅವರೆಲ್ಲರಿಗೂ 2 ಬೋರ್ವೆಲ್ಗಳಿಗೆ 1 ಟಿ ಸಿ ಹಾಕ್ಕೊಡ್ತಕ್ಕಂಥದ್ದಕ್ಕೆ ಚಾಲನೆ ಕೊಟ್ಟಿದ್ದೀವಿ. ದಯವಿಟ್ಟು ನಮ್ಮ ರೈತ ಬಾಂಧವರು ಇದು ಉಪಯೋಗಿಸ್ಕೊಳ್ಳಿ. ಮತ್ತೆ ನೀವು ಟಿ ಸಿ ಹೋಯ್ತು ಅದಾಯಿತು ಅಂತಂದರೆ ನಾವು ಕೇಳಲಿಕ್ಕೆ ನಾವು ಸಿದ್ಧ ಇಲ್ಲ. ಈ ಸಲ ನೀವು ಯಾರು ದುಡ್ಡು ಕಟ್ಟೋದಿಲ್ಲ, ಯಾರು ಬಿಳಿ ವೈರ್ ತಗೊಂಡೋಗಿದ್ರಿ ಆ ಬಿಳಿ ವೈರ್ ತೆಗೆದುಕೊಂಡಿದ್ದನ್ನ ಪೂರ್ಣ ತೆಗಿಬೇಕು. 1 ಬಿಳಿ ವೈರ್ ನೇತಾಡಬಾರ್ದು, 1 ಬಿಳಿ ವೈರು ನೇತಾಡಬಾರ್ದು. ರೈತರನ್ನ ಕನ್ವಿನ್ಸ್ ಮಾಡಿ ದುಡ್ಡು ಕಟ್ಟಕ್ಕೆ ರೆಡಿ ಅವ್ರಿಗೆ ನೀವು ಹೇಳಬೇಕು, ನಾವು ಟಿ ಸಿ ಹಾಕ್ಕೊಡ್ತೀವಪ್ಪ, ನಮಗೆ ಯಾವುದು ಖರ್ಚಿಲ್ಲಪ್ಪ, ನಿನ್ನ ದುಡ್ಡು ಕಟ್ಟು ಸಾಕು, ನೀನು ದುಡ್ಡು ಕಟ್ಟಿದ್ರೆ ಸಾಕು, ಸರ್ಕಾರಕ್ಕೆ ದುಡ್ಡು ಕೊಡ್ಬೇಕಂತ ಕಟ್ಟಿದ್ರೆ ಮಿಕ್ಕದ್ದೆಲ್ಲನೂ ನಾವು ಮಾಡ್ತೀವಿ, ನಾವು ಸರ್ಕಾರದ ದುಡ್ಡಿಂದ ಮಾಡ್ತೀವಿ ಅನ್ನುವಂಥದ್ದನ್ನು ರೈತರಿಗೆ ಹೇಳ್ಬೇಕು ನೀವು. ಯಾಕಂದರೆ ಅವನು ಕಂಬ ಎಳ್ಕೋಬೇಕು, ಅದು ಹೇಳ್ಕೋಬೇಕು, ಇದು ಹೇಳ್ಕೋಬೇಕು ಅಂತ ಒಂದು ಯೋಚನೆ ಇರ್ತದೆ. ಅವ್ಯಾವೂ ನಾವೇ ಮಾಡ್ತೀವಿ. ಅದರಿಂದ ಅದು ಯಾವುದಕ್ಕೂ ತೊಂದರೆ ಇಲ್ಲದಂಗೆ ನೀವು ಏನು ಇವತ್ತು ನಾವು ಮಾಡಿದ್ದೀವೋ ಅದು ದೂರದೃಷ್ಟಿಯಿಂದ ಮಾಡಿದ್ದೀವೋ, ಏನು ಎಲೆಕ್ಟ್ರಿಕಲ್ ಕರೆಂಟು ಇವನ್ ಸಪ್ಲೈ ಮಾಡುವಾಗ ಲಾಸ್ ಆಯ್ತಾಯಿದೆಯೋ ಆ ಲಾಸ್ನ ರಿಡಕ್ಷನ್ಸ್ ಮಾಡೋದ್ರ ಜೊತೆಗೆ ಉತ್ತಮ ಗುಣಮಟ್ಟದ ವಿದ್ಯುತ್ತನ್ನು ಕೊಡಬೇಕು ರೈತರಿಗೆಲ್ಲ. ಏನು 7 ಗಂಟೆ ಕೊಡ್ತಾ ಇದ್ದೀವಿ, 7 ಗಂಟೆ ವಿದ್ಯುತ್ತನ್ನು ಕೊಡಬೇಕು ಅಂತೇಳಿ ಒಂದು ಕೆಲಸ ಮಾಡಿದ್ದೀವಿ. ಮೊನ್ನೆ ಇವಾಗ 4-5 ದಿವಸದಿಂದ ತೂಬನಕೆರೆಯಲ್ಲಿ ಸಹ ಒಂದು MESSನ್ನು ಶಂಕುಸ್ಥಾಪನೆ ಮಾಡೋದು. ಅಂದರೆ 66/11 kV 20 ME ಟ್ರಾನ್ಸ್ಫಾರ್ಮರ್ಗಳ ಸಮೇತ ಅದನ್ನು ಉದ್ಘಾಟನೆ ಮಾಡಿದ್ವಿ. ಸುಮಾರು 18 ಕೋಟಿ ವೆಚ್ಚದಲ್ಲಿ ಶಂಕುಸ್ಥಾಪನೆ ಮಾಡಿದ್ವಿ. ಇನ್ನೊಂದು ವರ್ಷದಲ್ಲಿ ಮುಗೀತದೆ. ಅದು ಮಾಡಿದ್ರೆ ನಿಮ್ಮ ಫೀಡ್ರಿಗೆ ನಿಮಗೆ ಸಪ್ರೇಟ್ ಫೀಡ್ರ್ ಕೊಟ್ಬಿಡ್ತಾರೆ. ಈ ಕೆಲಸ ಮುಗಿಯೋದಕ್ಕೆ ಆ ಕೆಲಸ ಆಯ್ತದೆ. ಈ ಕೆಲಸ ಮುಗಿಯೋದಕ್ಕೆ ಉರ್ಮಾರ್ ಕೆಲಸಕ್ಕೆ ಸ್ಪೆಷಲ್ ಫೀಡ್ರ್ ಕೊಡ್ತಾರೆ. ಆಗ ನಿಮ್ಮ ಊರಲ್ಲಿ ಸಮಸ್ಯೆ ಬಂದಾಗ ಮಾತ್ರ ಆ ಫೀಡ್ರ್ ಆಫ್ ಮಾಡ್ತಾರೆ. ಇಲ್ಲ ಈ ಊರಿಂದ ಕರೆಂಟ್ ಪ್ರಾಬ್ಲಮ್ ಆದಾಗ, ರಾಗಿ ಮುದ್ದಣಿ ಕರೆಂಟ್ ಪ್ರಾಬ್ಲಮ್ ಆದಾಗ ಈ ಊರು ಆಫ್ ಮಾಡೋದು, ಇಲ್ಲ ನೆಲಚಕ್ನಳ್ಳಿ ಬಂದಾಗ ಇದು ಆಫ್ ಮಾಡೋದು, ತೂಬನಕೆರೆ ಬಂದಾಗ ಇದು ಆಫ್ ಮಾಡೋದು, ಇಲ್ಲ ಆಲ್ಗೋಡಿಗೆ ಒಂದಷ್ಟು ಜನ ಹೋದ್ರೆ ಇದು ಆಫ್ ಮಾಡೋದು. ಅದು ಮಾಡೋದಿಲ್ಲ. ನಿಮ್ಮ ಊರಿಗೆ ಸಪ್ರೇಟಾಗಿ ಎಲ್ಲವನ್ನ ಮಾಡಿಕೊಡ್ತಾ ಇದ್ದೀವಿ. ಅದನ್ನು ಉಪಯೋಗಿಸ್ಕೊಳ್ಳಿ ದಯವಿಟ್ಟು. ಇವತ್ತು ವಿಪರೀತ ಕಾರ್ಯಕ್ರಮಗಳವೆ, ಅನ್ಯತಾ ಭಾಷಬೇಡಿ. ಆಮೇಲೆ ಇದು ZP ಪೈಪ್ ಹಾಕ್ಬಿಟ್ಟು ಇದು ಮಾಡ್ಬೇಕಂತ ಇರಿಗೇಷನ್ ಮಾಡಬೇಕು. ರೈತರು ಯಾರು ದುಡ್ಡು ಕಟ್ಟಿಲ್ಲ ದಯಮಾಡಿ
ನಿಮ್ಮ ಬೋರ್ವೆಲ್ಗಳನ್ನ ರೆಗ್ಯುಲೈಸ್ ಮಾಡ್ಕೊಳ್ಳಿ, ದುಡ್ಡು ಕಟ್ಟಿ. ನೀವೇನಾದರೂ ಬಿಳಿ ವೈರಲ್ಲಿ ನೀವು ತಗೋಬೇಕು ಅಂದರೆ ನಾವಿನ್ನು ಅದನ್ನು ತಡೀಲಿಕ್ಕೆ ಆಗೋದಿಲ್ಲ, ನಾವು ಅದನ್ನು ರಿಮೂವ್ ಮಾಡ್ತೀವಿ. ಬಿಳಿ ವೈರಿಂದ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತದೆ ಅನ್ನುವಂಥದ್ದು ಕಂಪ್ಲೇಂಟ್ಸ್ ಟೂರ್ಗಳು ಜಾಸ್ತಿ ಆಗಿದೆ. ದಯಮಾಡಿ ಆ ನಿಟ್ಟಲ್ಲಿ ಆ ಕೆಲಸ ಮಾಡ್ತಾ ಇದ್ದೀರಿ, ಅದನ್ನು ಉಪಯೋಗಿಸ್ಕೊಳ್ಳಿ. ಸಣ್ಣ ಪುಟ್ಟ ಏನಾದ್ರು ಕೆಲಸಗಳಿದ್ರೆ ಇದ್ರದ್ದು ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟದ್ದು ಹೇಳಿ ಅದನ್ನು ಈಗ ಮಾಡ್ತಕ್ಕಂಥ ಕೆಲಸದಲ್ಲೇ ಮಾಡಿಸಿ ಕಂಪ್ಲೀಟ್ ಮಾಡುವ. ಇನ್ನು ಯಾವುದು ಸಮಸ್ಯೆಗಳು ಉಮಾರ್ ಕಸಲಿಗರ ಈ ಭಾಗದಲ್ಲಿ ಬರಬಾರ್ದು, ರೈತರಿಗೆ ಕೊಡಬಾರ್ದು ಅನ್ನೋದು. ಈ ಸಂದರ್ಭದಲ್ಲಿ ಚೆಸ್ಕಾಂ ಎಇಇ ಚಂದ್ರಮೌಳಿ, ಜೆಇ ಲೋಕೇಶ್ ಚೌಹಾಣ್, ಗುತ್ತಿಗೆದಾರ ಸತೀಶ್ ರೆಡ್ಡಿ, ಮುಖಂಡರಾದ ನಾಗರಾಜು, ಕಾಳೇನಹಳ್ಳಿ ಮಂಜುನಾಥ್, ಎಂ ಯಶಸ್, ಚಿಕ್ಕೇಗೌಡ, ಸಿದ್ದೇಗೌಡ, ರಾಜೇಗೌಡ, ನಿಂಗೇಗೌಡ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವಕೀಲರ ಸಂಘದ ಅಧ್ಯಕ್ಷರ ಮೇಲೆ ಫೆಬ್ರವರಿ 4 ಬುಧವಾರದಂದು ವ್ಯಕ್ತಿಯೋರ್ವ ಹಲ್ಲೆ ನಡೆಸಿದ್ದ. ಆಗ ಪೊಲೀಸ್ ಇನ್ಸ್ಪೆಕ್ಟರ್ ರವರು ನಮ್ಮ ದೂರಿನ ಆಧಾರದಲ್ಲಿ ಕೇಸ್ ದಾಖಲಿಸದ ಹಿನ್ನೆಲೆಯಲ್ಲಿ ವಕೀಲರ ಸಂಘದ ಪದಾಧಿಕಾರಿಗಳು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದ್ದೆವು. ಇಂದು ವಿಎನ್ಎಸ್ 209 ಮತ್ತು ವಕೀಲರ ಕಾಯ್ದೆಯ 3 ಮತ್ತು 4 ಕಲಂ ಸೇರಿಸಿ ಅಡಿಷನಲ್ ಎಫ್ಐಆರ್ ದಾಖಲಿಸಿರುವ ಕಾರಣ ಮುಷ್ಕರ ವಾಪಸ್ ಪಡೆಯುತ್ತಿದ್ದೇವೆಂದು ವಕೀಲರ ಸಂಘದ ಉಪಾಧ್ಯಕ್ಷ ಶಾಂತನಾಗರಾಜು ತಿಳಿಸಿದರು. ಟಿ. ನರಸೀಪುರ ಪಟ್ಟಣದ ತಮ್ಮ ವಕೀಲರ ಸಂಘದಲ್ಲಿ ಕರೆದಿದ್ದ ತುರ್ತು ಸಭೆಯಲ್ಲಿ ಮಾತನಾಡಿ, ನಮ್ಮ ಹೋರಾಟಕ್ಕೆ ನಮ್ಮ ಟಿ. ನರಸೀಪುರ ತಾಲೂಕು ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ರಾಜ್ಯದ ಎಲ್ಲ ವಕೀಲರು ತಮ್ಮ ನ್ಯಾಯಾಲಯದ ಕಲಾಪಗಳನ್ನು ಬಹಿಷ್ಕರಿಸಿ ಬೆಂಬಲ ಸೂಚಿಸಿದ್ದರು. ಈ ಹಿನ್ನೆಲೆಯಲ್ಲಿ ಇಂದು ಎಫ್ಐಆರ್ ದಾಖಲಾಗಿದೆ. ನಿಮ್ಮೆಲ್ಲರಿಗೂ ಸಂಘದ ವತಿಯಿಂದ ಕೃತಜ್ಞತೆ ಸಲ್ಲಿಸುತ್ತೇವೆಂದರು. 4/2/2026 ನಡೆದಂತಹ ಅಧ್ಯಕ್ಷರ ಮೇಲೆ ನಡೆದಂತಹ ಒಂದು ಹಲ್ಲೆಯನ್ನು ಖಂಡಿಸಿ ಮತ್ತು ಏನು ಸರ್ಕಲ್ ಇನ್ಸ್ಪೆಕ್ಟರ್ ಅವರು ತಮ್ಮ ಒಂದು ಕರ್ತವ್ಯದ ಲೋಪವನ್ನು ಎಸಗಿ ನಾವು ದೂರನ್ನು ಏನು ಕೊಟ್ಟಿದ್ವಿ ಆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಿಸದೇ ಇರೋ ಸಂದರ್ಭದಲ್ಲಿ ನಾವು ವಕೀಲ ಸಂಘದಲ್ಲಿ ಸಭೆಯನ್ನು ಕರೆದು ಈ ಸಂಬಂಧಪಟ್ಟಂತೆ ನಾವು ನಮಗೆ ನ್ಯಾಯ ಸಿಗುವ ತನಕ ಅಂದರೆ ಸತ್ಯಾಂಶದ ಒಂದು ಹಾದಿಯಲ್ಲಿ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರು ಆ ಸಂಬಂಧಪಟ್ಟಂತೆ ಒಂದು ಎಫ್ಐಆರ್ ದಾಖಲಿಸಿಲ್ಲ. ಈ ಸಂಬಂಧಪಟ್ಟಂತೆ ನಾವು ಹೇಳಿಕೆಯನ್ನು ಕೊಟ್ಟಿರುವಂತಹ ಒಂದು ಸತ್ಯ ಸಂಘಟ ಘಟನೆಯ ಮೇಲೆ ಎಫ್ಐಆರ್ನ ದಾಖಲಿಸುವ ತನಕ ನಾವು ಅನಿರ್ದಿಷ್ಟಾವಧಿಯ ಮುಷ್ಕರವನ್ನು ಮಾಡಬೇಕು ಅಂತೇಳಿ ತಮ್ಮೆಲ್ಲ ಸಲಹೆ ಮತ್ತು ಸೂಕ್ತ ಸಲಹೆಯ ಮೇರೆಗೆ ಒಂದು ನಿರ್ಧಾರವನ್ನು ಕೈಗೊಂಡು ಆ ಒಂದು ಹಾದಿಯಲ್ಲಿ ಹೋಗಿದ್ವಿ. ಅದೇ ರೀತಿ ಏನು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ವಕೀಲರು ಕೂಡ ಒಂದು ನಮ್ಮ ಏನು ಮನವಿಯ ಮೇರೆಗೆ ರಾಜ್ಯಾದ್ಯಂತಹ ಬಹಿಷ್ಕಾರವನ್ನು ಮಾಡಿ ನ್ಯಾಯ ಕಲಾಪಗಳಿಗೆ ಒಳಗೊಳ್ಳಲು ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅವರಿಗೆ ಕೂಡ ನಮ್ಮ ವಕೀಲ ಸಂಘದ ಪರವಾಗಿ ಟಿ. ನರಸೀಪುರ ವಕೀಲ ಸಂಘದ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರು ಕೂಡ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ. ಏನಕ್ಕೆಂದರೆ ಈ ಸಂದರ್ಭದಲ್ಲಿ ನಾವೇನು ಹೋರಾಟವನ್ನು ಮಾಡಿದ್ವಿ ಅದಕ್ಕೆ ತಮ್ಮೆಲ್ಲರ ಬೆಂಬಲ ಇತ್ತು. ಈ ಬೆಂಬಲದ ಆಧಾರದ ಮೇಲವಾಗಿ ಮತ್ತು ನಮ್ಮ ಒಂದು ಒತ್ತಾಯದ ಮೇರೆಗೆ ಏನು ಮಾನ್ಯ ಗೌರವಾನ್ವಿತ ನ್ಯಾಯಾಲಯದಲ್ಲಿ ಒಂದು ಅಡಿಷನಲ್ ಎಫ್ಐಆರ್ ಸಬ್ಮಿಟ್ ಮಾಡಿದ್ದಾರೆ. ಅಂದ್ರೆ ಈಗ ತಾನೇ ನೋಡಿ ಬಂದಿದ್ವಿ BNS 109 ಮತ್ತು ವಕೀಲರ ಕಾಯ್ದೆಯ 3 ಮತ್ತು 4 ಕಲಂನ ಸೇರಿಸಿ ಒಂದು ನಮಗೆ ಅಡಿಷನಲ್ ಎಫ್ಐಆರ್ ಸಬ್ಮಿಟ್ ಮಾಡಿದ್ದಾರೆ. ಈ ಒಂದು ಏನು ಅಡಿಷನಲ್ ಎಫ್ಐಆರ್ ಸಬ್ಮಿಟ್ ಮಾಡಿದ್ದಾರೆ ನಿಮ್ಮೆಲ್ಲರ ಒಂದು ಒತ್ತಾಯ ಮತ್ತು ಒಂದು ಒಗ್ಗಟ್ಟಿನ ಹೋರಾಟದ ಫಲವಾಗಿ ನಮಗೆ ಜಯ ಸಿಕ್ಕಂತಾಗಿದೆ. ವಕೀಲರ ಸಂಘದ ಅಧ್ಯಕ್ಷರಾದ ತೊಟ್ಟವಾಡಿ ಮಹದೇವಸ್ವಾಮಿ ಮಾತನಾಡಿ, ನನಗೆ ಆದಂಥ ಅನ್ಯಾಯವನ್ನು ಕಳೆದ 4 ದಿನಗಳಿಂದ ಪ್ರತಿಭಟಿಸಿ ಹೋರಾಟ ಮಾಡಿದ ನಿಮ್ಮೆಲ್ಲರಿಗೂ ಶಿರಬಾಗಿ ನಮಸ್ಕರಿಸುತ್ತೇನೆ. ವಕೀಲರ ಸಂಘದ ಯಾವುದೇ ಒಬ್ಬ ಸದಸ್ಯರ ಮೇಲೆ ಈ ರೀತಿಯ ಘಟನೆಗಳು ನಜದಂಥ ಸಂದರ್ಭದಲ್ಲಿ ನಮ್ಮ ಒಗ್ಗಟ್ಟು ಹಾಗೂ ಹೋರಾಟ ಹೇಗಿರುತ್ತದೆಂದು ತೋರಿಸಿಕೊಟ್ಟಿದ್ದೇವೆಂದರು. ಇವತ್ತಲ್ಲ ಯಾವತ್ತೂ ಕೂಡ ಈ ನರಸೀಪುರ ವಕೀಲರ ಸಂಘದ ಯಾವುದೇ ಒಬ್ಬ ಸದಸ್ಯನ ಮೇಲೆ ಈ ರೀತಿಯ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ನಾವು ಇದೇ ರೀತಿ ಒಕ್ಕೊರಲಿಂದ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ವಿಚಾರವನ್ನು ನಾವು ಈಗಾಗಲೇ ಹೊರಗಡೆ ತೋರಿಸ್ಕೊಟ್ಟಿದ್ದೀವಿ. ಅವ್ರು ಯಾರು ಆಗಿರ್ಬೋದು. ಒಂದು ಪ್ರಕರಣವನ್ನು ಕೈಗೆತ್ತಿಕೊಂಡಂಥ ಎಲ್ಲ ವಕೀಲರು ಎಲ್ಲ ಪ್ರಕರಣದಲ್ಲೂ ಗೆಲುವು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಒಬ್ಬರಿಗೆ ಗೆಲುವು, ಒಬ್ಬರಿಗೆ ಸೋಲು. ಅದು ಎರಡೂ ಕಡೆ ಇಬ್ಬರೂ ವಕೀಲರೇ ಕೂಡ. ಎದುರುಗಡೆ ವಾದ ಮಾಡೋರೇನು ಬೇರೆ ಅಲ್ಲ, ಅವರು ವಕೀಲರು. ಸೋಲಾದ ತಕ್ಷಣ ಪಾರ್ಟಿ ಬಂದು ಮೇಲೆ ನಮ್ಮ ಮೇಲೆ ಬೇರೆ ರೀತಿ ಎಗರಾಡೋದು ಇನ್ನೊಂದು ಆ ರೀತಿ ವ್ಯವಸ್ಥೆಗಳು ಕೂಡ ಆಗ್ತಾ ಇದೆ. ಇವತ್ತು ನನ್ನ ಒಂದು ಘಟನೆಯಲ್ಲಿ ನಾವೆಲ್ಲರೂ
ಒಗ್ಗಟ್ಟಿನಿಂದ ನಿಂತು ನಮ್ಮ ಸಂಘದ ಹೋರಾಟಕ್ಕೆ ನಮ್ಮ ಸಂಘದ ಸಹ ಪದಾಧಿಕಾರಿಗಳು ಕೂಡ ಕಳೆದ 4 ದಿವಸದಿಂದ ಸತತವಾಗಿ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಜೊತೆಲೇ ಇದ್ದು ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈಗಾಗಲೇ ಎಲ್ಲರ ಒಂದು ಈ ಸಂದರ್ಭದಲ್ಲಿ ಹಿರಿಯ ಹಾಗೂ ಕಿರಿಯ ವಕೀಲರುಗಳು ಹಾಜರಿದ್ದರು. ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಯಾವುದೇ ತೊಂದರೆಯಾಗದಂತೆ ಕ್ರಮ ವಹಿಸಲಾಗುವುದು ಎಂದು ಶಾಸಕ ಕೆಎಂ ಉದಯ್ ತಿಳಿಸಿದರು. ಮದ್ದೂರು ತಾಲೂಕಿನ ಹೆಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುಳಗನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟಿಸಿ ಅವರು ಮಾತನಾಡಿದರು. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಹಾಗೂ ಕೃಷ್ಣೇಗೌಡ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಎಚ್ಕೆ ನಂದೀಶ್ ಗೌಡ ಅವರ ಸೇವಾ ಮನೋಭಾವದಿಂದ ಅತ್ಯಾಧುನಿಕ ಮತ್ತು ಹೈಟೆಕ್ ಮಾದರಿಯ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಿಸಿ ಸಾರ್ವಜನಿಕರ ಸೇವೆಗೆ ಕಲ್ಪಿಸಿರುವುದು ಉತ್ತಮ ಬೆಳವಣಿಗೆ ಎಂದರು. ಗ್ರಾಮದಲ್ಲಿ ಮೊದಲನೇದಾಗಿ ಮಕ್ಕಳಿಗೆ ಮತ್ತು ಎಲ್ಲ ಗ್ರಾಮಸ್ಥರಿಗೆ ಅನುಕೂಲ ಆಗುವ ಜಿಮ್ ಪಾರ್ಕ್ನ ಉದ್ಘಾಟನೆ ಮಾಡೋದು, ಬಾಲ್ಯ ವಿವಾಹ ನಿಷೇಧಕ್ಕೆ ಸಂಬಂಧಪಟ್ಟಿಗೆ ಕಲ್ಲೂರು ಪಂಚಾಯತಿಯಿಂದ ಕಾರ್ಯಕ್ರಮನ ಆಯೋಜನೆ ಮಾಡಿದರು. ತದನಂತರ ಎಲ್ಲ ಅಂಗನವಾಡಿ ಮಕ್ಕಳಿಗೆ ಆಟೋಪಕರಣಗಳನ್ನ ವಿತರಣೆ ಕೂಡ ಅಲ್ಲಿ ಮಾಡಿದ್ದೀವಿ. ನಂತರ ಉಳುಗನಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಗ್ರಾಮ ಪಂಚಾಯತಿ ಯೋಜನೆ ಮಾಡಿದ್ದಂಥದನ್ನು ಉದ್ಘಾಟನೆಯನ್ನು ಮಾಡಿದ್ದೀವಿ. ಆ ಗ್ರಾಮದ ಜನರಿಗೆ ಒಳ್ಳೆಯ ನೀರನ್ನು ಕುಡಿಲಿಕ್ಕೆ ವ್ಯವಸ್ಥೆಯನ್ನು ಆಗಿದೆ. ಮತ್ತು ಹಳ್ಳಿಕೆರೆ ಗ್ರಾಮದಲ್ಲಿ ಪರಿಶಿಷ್ಟ ಕಾಲೋನಿಯ ರಸ್ತೆಯನ್ನು, ಕಾಂಕ್ರೀಟ್ ರಸ್ತೆಯನ್ನು, ಟ್ರೈನನ್ನು ಕುಂದಿಪಿಗೆ ಮಾಡಿದ್ದೀವಿ. ಅದೇ ರೀತಿ ಇವತ್ತು ಬೆಳ್ಳೂರು ಗ್ರಾಮದಲ್ಲಿ ಸ್ವಲ್ಪ ಕೊರೆ ಇತ್ತು. ಲಾಸ್ಟ್ ಟೈಮ್ ನಾವು ಸ್ವಲ್ಪ ಹಣ ಹಾಕಿ ಅದು ಕೊರತೆ ಕಮ್ಮಿ ಆಗಿತ್ತು. ಅದನ್ನು 20 ಲಕ್ಷ ಇವತ್ತು ಹಾಕಿ ಇದನ್ನು ಈ ರಸ್ತೆನ ಕಂಪ್ಲೀಟ್ ಮಾಡಲಿಕ್ಕೆ. ಈ ವೇಳೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ವೀಣಾ, ಮಾಜಿ ಸದಸ್ಯರಾದ ಕಮಲಾಕ್ಷಿ, ಜ್ಯೋತಿ, ಅಪ್ಪಾಜಿಗೌಡ ಸೇರಿದಂತೆ ಗ್ರಾಮದ ಮುಖಂಡರುಗಳು ಹಾಜರಿದ್ದರು. ಕೈಗಾರಿಕೆಗಳು ಸ್ಥಾಪನೆಯಾಗಲು ರಾಜ್ಯ ಸರ್ಕಾರವು ಸೂಕ್ತ ರೀತಿಯಲ್ಲಿ ಸ್ಪಂದಿಸುತ್ತಿಲ್ಲ ಎಂದು ಮಾಜಿ ಶಾಸಕ ಡಿಸಿ ತಮ್ಮಣ್ಣ ಹೇಳಿದರು. ಮದ್ದೂರು ತಾಲೂಕಿನ ಕೊಕ್ಕಲೆಬೆಳ್ಳೂರಿನ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಂಸದ ಎಚ್ಡಿ ಕುಮಾರಸ್ವಾಮಿರವರ ಸಿಎಸ್ಆರ್ ಅನುದಾನದಡಿ 2 ಶಾಲಾ ಕೊಠಡಿಗಳ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಿದ ಬಳಿಕ ಅವರು ಮಾತನಾಡಿದರು. ಯಾವುದೇ ಮೂಲಸೌಕರ್ಯಗಳನ್ನು ನೀಡದೆ ಹೊರತು ಯಾವುದೇ ಕೈಗಾರಿಕೆಗಳು ಹೇಗೆ ಸ್ಥಾಪನೆಯಾಗುತ್ತವೆ ಎಂದು ಪ್ರಶ್ನಿಸಿದ ಅವರು, ರಾಜ್ಯ ಸರ್ಕಾರದ ನಾಯಕರು ಹೀಗೆ ನಡೆದುಕೊಂಡು ಸುಮ್ಮನೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿರವರ ಮೇಲೆ ಗೂಬೆ ಕೂರಿಸುತ್ತಾರೆ ಎಂದು ಆರೋಪಿಸಿದರು. ಜಿಲ್ಲೆಯ ಸಂಸದರಾದ ಎಚ್ಡಿ ಕುಮಾರಸ್ವಾಮಿರವರು ಆಸಕ್ತಿ ವಹಿಸಿ ನನ್ನ ಮನವಿಯ ಮೇರೆಗೆ ತಾಲೂಕಿನ ಕೊಕ್ಕರೆಬೆಳ್ಳೂರಿನ ಸರ್ಕಾರಿ ಪ್ರೌಢಶಾಲೆಗೆ ಖಾಸಗಿ ಕಂಪನಿಯಿಂದ ಸಿಎಸ್ಆರ್ ಅನುದಾನದಡಿ 2 ಶಾಲಾ ಕೊಠಡಿಗಳಿಗಾಗಿ ಅನುದಾನ ತಂದಿದ್ದರೆ ಸ್ಥಳೀಯ ಶಾಸಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೂಲಕ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಏಕೆ ಅನುಮತಿ ನೀಡುತ್ತೀರಿ ಎಂದು ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದು ಸರ್ವಾಧಿಕಾರಿ ಧೋರಣೆ ಎಂದು ಮಾಜಿ ಶಾಸಕ ಡಿಸಿ ತಮ್ಮಣ್ಣ ಆಕ್ರೋಶ ವ್ಯಕ್ತಪಡಿಸಿದರು. ಕುಮಾರಸ್ವಾಮಿ ಅವರಿಗೆ ಹಿಂದೆ ಇದಕ್ಕೆ 2 ಕೊಠಡಿಗೆ ನಾನೇ ಸ್ಯಾಂಕ್ಷನ್ ಮಾಡಿ ಗುದ್ಲಿ ಪೂಜೆ ಮಾಡಿಸಿದ್ದು. ಚುನಾವಣೆ ಬಂತು. ಗುತ್ತಿಗೆದಾರರು ಯಾವ ಕಾರಣಕ್ಕೆ ಬಿಟ್ಟು ಹೋದ್ರೂ ಗೊತ್ತಾಗಲಿಲ್ಲ. ಈ ಶಾಲಾ ಕಟ್ಟಡ ಕಳಿಸೋದು ಕಮಿಷನ್ ಕಡಿಮೆ ಅಂತ ಏನೋ ಮಾಡಿ ಹೆಚ್ಚು ಕಡಿಮೆ 24 ರೂಮ್ ಒಂದೇ ದಿವಸ ನಾನು ಮಣಿಗೆರೆಯಲ್ಲಿ ಅಲ್ಲೇ ಗುದ್ಲಿ ಪೂಜೆ ಮಾಡಿದೆ. ಯಾಕೆಂದರೆ ಎಲ್ಲ ಕಡೆಗೂ ಗುದ್ಲಿ ಪೂಜೆ ಮಾಡೋಕ್ಕಾಗೋದಿಲ್ಲ ಅಂತ. ಅದಿದೆ ನಿಮ್ಮ ಪತ್ರಕರ್ತರ ಇದರಲ್ಲೂ ಅದರಲ್ಲಿ ಒಂದು 12 ರೂಮ್ಗೂ ಹೆಚ್ಚು ರೂಮ್ಗಳು ಕಟ್ಟೋದಕ್ಕೆ ಆಗಲಿಲ್ಲ. ಅವ್ರು ಬರಲೇ ಇಲ್ಲ, ಕೊನೆಗೆ ಬಿಟ್ಟು ಹೋಗ್ಬಿಟ್ರು. ಅದರಿಂದ 2 ರೂಮ್ ಸ್ಯಾಂಕ್ಷನ್ ಮಾಡಿಸಿದ್ದಲ್ಲ ಅಂತ ಕುಮಾರಸ್ವಾಮಿ ಅವರಿಗೆ ಒಂದು 2 ರೂಮ್ ಮಂಜೂರು ಮಾಡಿಸ್ಕೊಡು ಅಂತ ಹೇಳಿದ್ರು, ಬೇಡಿಕೆ ಇಟ್ಟಿದ್ದೆ. ಅವರು ಆರ್ಸೆಲ್ ಬಿತ್ತಾರೆ, ದೊಡ್ಡ ಕಂಪನಿ, ಭಾರತ ದೇಶದಲ್ಲೇ ದೊಡ್ಡ ಕಂಪನಿ ಅಂತ. ಅವರು ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಅನೇಕ ಇದಕ್ಕೆ ಹಳ್ಳಿಗಳಿಗೆ ರೂಮ್ಗಳು ಮಂಜೂರು ಮಾಡಿಕೊಟ್ಟಿದ್ದಾರೆ. ಇಲ್ಲಿಗೂ ಕೂಡ 2 ರೂಮ್ ಕೇಳಿದ್ವಿ, 2 ರೂಮ್ ಮಂಜೂರು ಮಾಡಿಕೊಟ್ಟಿದ್ದಾರೆ. ಅದನ್ನು ಇವತ್ತು ಗುದ್ಲಿ ಪೂಜೆ ಮಾಡಬೇಕಾಗಿತ್ತು. ನಿನ್ನೆ ದಿವಸ ಬಿ ಅವರು ಬಂದು ಇಲ್ಲಿ ಹೆಡ್ ಮಾಸ್ಟರ್ಗೆ ಅವ್ರಿಗೆ ಗುದ್ಲಿ ಪೂಜೆ ಮಾಡಿಸ್ತಾರೆ ಶಾಸಕರಿಗೆ. ನಾನು ಬಿ ಫೋನ್ ಮಾಡಿದೆ, ನಿನಗೇನೇ ಅಧಿಕಾರ ಇದೆ, ಸರ್ಕಾರಿ ಫಂಡ್ ಇದು ಯಾವುದರಲ್ಲೂ ಇದಿಲ್ಲ, ಇದು ಖಾಸಗಿ ಅವ್ರು ಮಾಡ್ತಾರೆ. ನಾವು ಏನಿದ್ರೆ ಅದೇನು ಕಮಿಷನ್ ತಗೊಂಡು ನಾವು ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ. ಅವರೇ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ಯಾರಿಗೆ ಕಂಪ್ನಿನವರೇ ವಹಿಸಿದ್ದಾರೆ.
ಅವ್ರು ಯಾವುದೇ ವಹಿಸಿದಾರೋ ಅವ್ರಿಗೆ ಜಾಗ ತೋರಿಸೋದು, ಕೆಲಸ ಮಾಡಿಸೋದು, ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಇಷ್ಟೇ. ಅದರಿಂದ ನಿನಗೇನು ಬಂದಿದೆ, ನೀನೆಂಥ ಅಧಿಕಾರಿ? ಅವ್ರಿಗೆ ಗೊತ್ತಿಲ್ಲ ಅಂದರೆ ತಿಳುವಳಿಕೆ ಕೊಡಬೇಕಾಗಿತ್ತು ನಿಮಗೆ ಅಧಿಕಾರಿ. ನಮಗೂ ಇದಕ್ಕೂ ಸಂಬಂಧ ಇಲ್ಲ ಸ್ವಾಮಿ. ಖಾಸಗಿ ಕಂಪ್ನಿ ಮಾಡ್ತಾ ಇದ್ದಾರೆ, ನಮ್ಮ ಶಾಲೆಗೆ ಮೂಲಭೂತ ಅಭಿವೃದ್ಧಿ ಆಗ್ತಾ ಇದೆ, ಅದನ್ನು ಮಾಡಿಸೋದು ನಾವು ಕರ್ತವ್ಯ. ಶಾಸಕರು ಬರ್ತೀನಿ ಅಂದರೆ ನಾವು ಕರಿತಾ ಇದ್ವಿ, ಬಂದು ಮುಗಿದು ಪೂಜೆ ಮಾಡಿ ಇವತ್ತು ಭಾಗವಹಿಸ್ಬೋದಾಗಿತ್ತು ಎಲ್ಲರ ಜೊತೆಲೂ. ಅದಕ್ಕೇನಂತೆ? ಈ ವೇಳೆ ಜೆಡಿಎಸ್ನ ಜಿಲ್ಲಾಧ್ಯಕ್ಷ ಡಿ ರಮೇಶ್, ರಾಜ್ಯ ಸಹ ಕಾರ್ಯದರ್ಶಿ ಬಿಳಿಯಪ್ಪ, ತಾಲೂಕು ಘಟಕದ ಕಾರ್ಯಾಧ್ಯಕ್ಷ ಮಾದನಾಯಕನಹಳ್ಳಿ ರಾಜಣ್ಣ, ದಿವ್ಯಾ ಶೆಟ್ಟಿ, ಕೂಳಗೆರೆ ಶೇಖರ್, ಕರಡಕೆರೆ ಹನುಮಂತು, ಅಪ್ಪುಗೌಡ ಸೇರಿದಂತೆ ಹಲವರು ಹಾಜರಿದ್ದರು. ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವ ಕ್ರೀಡಾಕೂಟಗಳಲ್ಲಿ ಗ್ರಾಮೀಣ ಪ್ರತಿಭೆಗಳು ಹೆಚ್ಚು ಹೊರಹೊಮ್ಮಬೇಕು ಎಂದು ಮೈಮುಲ್ ಮಾಜಿ ಅಧ್ಯಕ್ಷ ಹಾಗೂ ಕೆಆರ್ಸಿ ಕ್ರಷರ್ ಸ್ಟೋನ್ ಮಾಲೀಕ ಚಲುವರಾಜು ತಿಳಿಸಿದರು. ತಾಲೂಕಿನ ತೂಬಿನಕೆರೆ ಹೆಲಿಪ್ಯಾಡ್ ಆವರಣದಲ್ಲಿ ರಾಗಿಮುದ್ದನಹಳ್ಳಿ ಬಾಯ್ಸ್ ಸಹಯೋಗದಲ್ಲಿ 3 ದಿನಗಳ ಕಾಲ ನಡೆದ ಕ್ರಿಕೆಟ್ ಪಂದ್ಯಾವಳಿಯ ಸಮಾರೋಪ ಸಮಾರಂಭದಲ್ಲಿ ವಿಜೇತ ಮೇಲುಕೋಟೆ ತಂಡಕ್ಕೆ ಆರ್ಪಿಎಲ್ ಸೀಸನ್ 1 ಬಹುಮಾನ ವಿತರಿಸಿ ಅವರು ಮಾತನಾಡಿದರು. ಕ್ರೀಡಾಕೂಟಗಳಲ್ಲಿ ಸೋಲು ಗೆಲುವು ಒಂದೇ ನಾಣ್ಯದ 2 ಮುಖಲಿದ್ದಂತೆ. ಇತ್ತೀಚಿನ ದಿನಗಳಲ್ಲಿ ಸಣ್ಣ ಮಗುವಿನಿಂದ ಹಿಡಿದು ದೊಡ್ಡವರ ತನಕ ಸಮಯವನ್ನು ಮೊಬೈಲ್ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯರ್ಥ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಸೋಲು ಗೆಲುವು ಎಂಬ ಒಂದು ನಾಣ್ಯದ ಜೊತೆ ಇವತ್ತು ಈ ಪಂದ್ಯವನ್ನ ಮುಗಿಸಿರ್ತಕ್ಕಂತಹ ಎಲ್ಲ ನನ್ನ ಕ್ರಿಕೆಟ್ ಆಟಗಾರರೇ, ಅದರಲ್ಲೂ ವಿಶೇಷವಾಗಿ ರಾಗಿಮುದ್ನಳ್ಳಿ ಗ್ರಾಮದ ಯುವಕರು, ಎಲ್ಲ ವ್ಯಾಪಾರಸ್ಥರು, ಅವರು ಎಷ್ಟೇ ಬ್ಯುಸಿ ಇದ್ರೂ ಕೂಡ ಒಂದು ಒತ್ತಡದ ಸನ್ನಿವೇಶದಲ್ಲೂ ಬಹಳ ಅಚ್ಚುಕಟ್ಟಾಗಿ 3 ದಿನಗಳ ನಿರಂತರವಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಈ ಪಂದ್ಯವನ್ನ ಯಶಸ್ವಿಯಾಗಿ ಮಾಡಿರ್ತಕ್ಕಂಥ ತಮ್ಮೆಲ್ಲ ರಾಗಿಮುದ್ನಳ್ಳಿಯವರಿಗೆ ಅಭಿನಂದನೆಗಳನ್ನ ಹೇಳ್ತಾ, ಈಗ ಜಯವನ್ನ ಸಾಧಿಸಿದ್ದಂತಹ ಮೇಲ್ಕೋಟೆ ತಂಡಕ್ಕೂ ಕೂಡ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನ ಹೇಳ್ತಾ, ಮತ್ತೆ ರನ್ನರ್ ಅಪ್ ಆದಂತಹ ಮತ್ತೂರ್ನ ಕ್ರೀಡಾಪಟುಗಳಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಹೇಳ್ತಾ, ಸೋಲು ಗೆಲುವು ಅನ್ನತಕ್ಕಂಥದ್ದು ಒಂದು ನಾಣ್ಯದ 2 ಮುಖ ಇದ್ದಂತೆ. ಇವತ್ತು ಸಣ್ಣ ಮಗುವಿನಿಂದ ಹಿಡಿದು ದೊಡ್ಡವ್ರ ತನಕ ಕೂಡ ಇವತ್ತು ತಮ್ಮ ಇಡೀ ಒಂದು ಸಮಯವನ್ನ ಮೊಬೈಲ್ ಮುಖಾಂತರ, ಸಾಮಾಜಿಕ ಜಾಲತಾಣಗಳ ಮುಖಾಂತರ ಸಮಯವನ್ನ ವ್ಯರ್ಥ ಮಾಡ್ತಿರ್ತಕ್ಕಂಥದ್ದು. ಈ ರೀತಿ ಹಳ್ಳಿಗಳಲ್ಲಿ ಈ ಪಂದ್ಯಗಳನ್ನ ಆಯೋಜನೆ ಮಾಡ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಹಳ ಅಪರೂಪವಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ರಾಗಿಮುದ್ನಳ್ಳಿ ಗ್ರಾಮಸ್ಥರು ಕೂಡ ಎಲ್ಲ ಸೇರಿ ಒಂದು ಒಳ್ಳೆ ಪಂದ್ಯವನ್ನ ಆಯೋಜನೆ ಮಾಡಿದ್ದಾರೆ. ಅವ್ರ ಜೊತೆ ನಮ್ಮ ಕ್ರಷರ್ ಮಾಲೀಕರು ಸಂಘದವರು ಇವತ್ತು ಅವ್ರ ಜೊತೆ ನಿಂತು ಅವ್ರಿಗೆ ಬೆನ್ನೆಲುಬು ಆಗಿದ್ರು. ಅವ್ರಿಗೂ ಕೂಡ ಅವರ ಪರವಾಗಿ ಅಭಿನಂದನೆಗಳನ್ನ ಹೇಳ್ತಾ, ಇವತ್ತು ಇಂಥ ಗ್ರಾಮೀಣ ಪ್ರತಿಭೆಗಳು ಇಂಥ ಒಂದು ಪಂದ್ಯಗಳಿಂದನೇ ಹೊರಹೊಮ್ಮತಕ್ಕಂಥದ್ದು. ಇವತ್ತು ಎಷ್ಟೇ ಒತ್ತಡದ ಕೆಲಸ ಇದ್ರೂ ಕೂಡ ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥದ್ದು ನಮ್ಮ ಯುವಕರಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ. ಮೊದಲೆಲ್ಲ ಹಿಂದೆ ಗದ್ದೆ ಕೆಲಸ ಮಾಡೋರು ಬೆಳಿಗ್ಗೆ ಎದ್ದು ವಾಕ್ ಹೋಗ್ತಾ ಇದ್ರು, ದಿನನಿತ್ಯ ಒಂದಲ್ಲ ಒಂದು ಕೆಲಸಗಳನ್ನ ಮಾಡ್ತಾ ಇದ್ರು. ಆದರೆ ಇತ್ತೀಚಿನ ಜೀವನ ಶೈಲಿ ಬದಲಾಗ್ತಾ ಇದೆ. ಹಾಗಾಗಿ ಯುವಕರು ಕೂಡ ಹೆಚ್ಚು ತಮ್ಮ ಆರೋಗ್ಯದ ಕಡೆ ಗಮನವನ್ನ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೆ ವಂದಿಸ್ತಾ, ಮತ್ತು ಕ್ರಿಕೆಟ್ ಅನ್ನುವಂತಕ್ಕಂಥದ್ದು ಕೇವಲ 11 ಜನ ಆಟ ಆಡ್ತಕ್ಕಂಥದ್ದಲ್ಲ. ಈ ಕ್ರಿಕೆಟ್ ಒಂದು ಶಿಸ್ತು ಮತ್ತು ಒಗ್ಗಟ್ಟು, ತಮ್ಮಲ್ಲಿರ್ತಕ್ಕಂಥ ಸೋಲನ್ನ ಸ್ವೀಕರಿಸತಕ್ಕಂತಹ ಒಂದು ಗುಣವನ್ನ ಬೆಳೆಸ್ತಕ್ಕಂಥದ್ದು ಈ ಕ್ರಿಕೆಟ್. ತೂಮಿನಕೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೈಬಿ ಅಶೋಕ್ ಗೌಡ ಪಟೇಲ್ ಮಾತನಾಡಿ, ಕ್ರೀಡಾ ಮನೋಭಾವದಿಂದ ಸೌಹಾರ್ದಯುತವಾಗಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಿರುವ ಆಟಗಾರರಿಗೆ ಅಭಿನಂದನೆ ಸಲ್ಲಿಸಿದರು. ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವ ಕ್ರಿಕೆಟ್ ಹಾಗೂ ಕಬಡ್ಡಿ ಪಂದ್ಯಾವಳಿಗಳಲ್ಲಿ ಗ್ರಾಮೀಣ ಪ್ರತಿಭೆಗಳು ಹೊರಬರಬೇಕು. ಮುಂದಿನ ದಿನಗಳಲ್ಲೂ ಈ ರೀತಿಯ ಪಂದ್ಯಾವಳಿಗಳಿಗೆ ಉತ್ತೇಜನ ನೀಡುತ್ತೇನೆ ಎಂದು ಭರವಸೆ ನೀಡಿದರು. ಮಾಡೋದ್ರಿಂದ ನಾವು ಪ್ರತಿ ವರ್ಷ ಅಲ್ಲ, ಕ್ರಿಕೆಟ್ ಮತ್ತೆ ಕಬಡ್ಡಿ ನಮ್ಮ ಹಳ್ಳಿಯ ಪ್ರತಿಭೆಗಳನ್ನ ಹೊರತರಕ್ಕೆ ನಮ್ಮ ಕ್ಲಸ್ಟರ್ ಮಾಲೀಕರು ಮತ್ತೆ ನಮ್ಮ ಶಿವರಾಜರು, ಯಾಕೆಂತಂದ್ರೆ ಅವ್ರ ಬಗ್ಗೆ ನಿಮ್ಗೆ ನಮ್ಮ ವ್ಯಾಪ್ತಿನಲ್ಲಿ ಕ್ಲಸ್ಟರ್ ಮಾಡಿದಿರಿ, ಕ್ಲಸ್ಟರ್ ಸ್ಥಾಪನೆ ಮಾಡಿದಿರಿ ಅಂತ ಇದು ಮಾಡ್ಕೊಳ್ಳಿ. ಪ್ರತಿ ನಮ್ಮ ಮೈಸೂರಿನಲ್ಲಿ ಟಿ ನರಸೀಪುರ ಭಾಗದಲ್ಲಿ ಶಿವರಾಜು ಅಂತಂದ್ರೆ ಬಹಳ ಯಾವುದೇ ಸಮಾಜ ಕಾರ್ಯಗಳಿಗೆ ಬಹಳ ಅನನ್ಯವಾಗಿ ಬಹಳ ತೊಡಗಿರ್ತಾರೆ. ಅದೇ ರೀತಿ ನಾನು ಪ್ರತಿ ವರ್ಷ ಈ ಫೀಲ್ಡ್ ನ ಇವಾಗ 5 ಎಕರೆನಲ್ಲಿ ಇದು ಮಾಡಿದ್ವಿ, ಫೀಲ್ಡ್ ನ
ನೆಕ್ಸ್ಟ್ ಇನ್ನೊಂದು 17 ಎಕರೆಯಲ್ಲಿ ಅದಕ್ಕಾಗಿ ಇನ್ನು 4 ರಿಂದ 5 ವರ್ಷ ನಾನು ಪ್ರತಿ ವರ್ಷ ಕಬಡ್ಡಿಗೆ ಮತ್ತೆ ಕ್ರಿಕೆಟ್ಗೆ ಮೀಸಲಾಗಿರ್ತೀನಿ ಅಂತ ಹೇಳ್ತಾ ಯುವಕರು ಮತ್ತೆ ಆಗುವಂತ ನಮ್ಮ ಕೈಲಾಗುವಂತ ನಮ್ಮ ಕ್ಲಸ್ಟರ್ ಮಾಲೀಕರು ಮತ್ತೆ ಸಮಾಜಕ್ಕೆ ಕಾಣಿಕೆ ಅಂತ ಕೊಡುವಂತವನ್ನ ನಾವು ಏನೇ ಸಾಲ್ಟೇಜ್ ಆದ್ರೂ ಅದಕ್ಕೆ ಉತ್ತೇಜನ ಕೊಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕ್ರಷರ್ ಮಾಲೀಕರಾದ ಕುಮಾರ್, ಚಂದ್ರಮೌಳಿ, ಅರವಿಂದ, ಸುನೀಲ್, ಮುಖಂಡರಾದ ಪುರುಷೋತ್ತಮ್, ರಮೇಶ್, ಶ್ರೀಧರ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು. ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ 90ನೇ ಮಹಾಶಿವರಾತ್ರಿ ಮಹೋತ್ಸವ ಮತ್ತು ಯುವಜನೋತ್ಸವ ಕಾರ್ಯಕ್ರಮವನ್ನು ಫೆಬ್ರವರಿ 13ರಿಂದ 19ರವರೆಗೆ ಬೆಳಿಗ್ಗೆ 8ರಿಂದ ರಾತ್ರಿ 9ರವರೆಗೆ ನಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ವಿಶ್ವವಿದ್ಯಾಲಯದ ಮುಖ್ಯಸ್ಥೆ ಶಾರದಾ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನರಲ್ಲಿ ದೇವರ ಆಧ್ಯಾತ್ಮ ಭಾವದ ಆಚರಣೆ ಮಹಾಶಿವರಾತ್ರಿಯ ಅಂಗವಾಗಿ ಕಾರ್ಯಕ್ರಮ ಯೋಜನೆ ಮಾಡಲಾಗಿದೆ ಎಂದರು. 7 ದಿನ ನಡೆಯಲಿರುವ ಕಾರ್ಯಕ್ರಮದಲ್ಲಿ 21 ಅಡಿ ಎತ್ತರದ ಶಿವಲಿಂಗ, ಬೂಲ್ಬುಲಯ್ಯ, ಸ್ವರ್ಗ, ಮೈಂಡ್ ಸ್ಪಾ, ಉದ್ಭವಲಿಂಗ, ಸಹಸ್ರಲಿಂಗಗಳು ಆಕರ್ಷಣೆಯಾಗಲಿವೆ ಎಂದು ಹೇಳಿದರು. ಹಾಗೆ ಪರಮಾತ್ಮನ ನೆನಪು, ಪರಮಾತ್ಮನ ಕನೆಕ್ಷನ್ನು ಬಹಳ ಇಂಪಾರ್ಟೆಂಟ್. ಯಾಕೆಂದರೆ ಅದರಿಂದನೇ ನಮಗೆ ಶಕ್ತಿ ಅನ್ನೋದು ಸಿಗುತ್ತೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಆ ಪರಮಾತ್ಮನ ಪರಿಚಯವನ್ನು ಕೊಡಲಿಕ್ಕೆ ನಮಗೆ ಇದೊಂದು ಅವಕಾಶ ಮಹಾಶಿವರಾತ್ರಿ. ಸೊ ಅದು 90ನೆಯ ಮಹಾಶಿವರಾತ್ರಿ. ಇದನ್ನು ಲಾಸ್ಟ್ ಇಯರ್ ಯಾವ ಗ್ರೌಂಡ್ನಲ್ಲಿ ಸ್ಟೇಡಿಯಂ ಹಿಂಭಾಗ, ಸೊ ಇಂಡೋರ್ ಸ್ಟೇಡಿಯಂ ಅಂತ ಹೇಳ್ತಾರೆ, ಸೊ ಅಲ್ಲೇ ನಾವು ಈ ಪ್ರೋಗ್ರಾಮನ್ನು ಇಟ್ಟಿದ್ದೀವಿ. ಅಲ್ಲಿ ವಿಶೇಷವಾಗಿ ಈ ಸಲ 21 ಅಡಿ ಎತ್ತರ ಶಿವಲಿಂಗ, ಒಂದು 2 ವರ್ಷದ ಹಿಂದೆ ಮಾಡಿದ್ವಿ ರುದ್ರಾಕ್ಷಿ ಶಿವಲಿಂಗ, ಬಟ್ ಇದು ಡಿಫ್ರೆಂಟ್ ಲೆವೆಲ್ ಇದೆ. ಧಾರಾಪಾತ್ರ ಎಲ್ಲ ಇರುತ್ತೆ. ನಂತರ ತಾವೆಲ್ಲ ಕೇಳ್ತಾ ಇದ್ದೀರಾ, ಸೋಷಿಯಲ್ ಮೀಡಿಯಾನಲ್ಲಿ ನೀವೇ ಇದ್ದೀರಾ, ಎಲ್ಲಿ ಎಷ್ಟು ವಿನಾಶಕ್ಕೆ ಎಷ್ಟು ಹತ್ತಿರ, ಎಲ್ಲಿ ವಿನಾಶ ಆಗುತ್ತೆ ಅಂತ ತಾವೇ ಹೇಳ್ತೀರಾ. ಬಟ್ ವಿನಾಶ ಆದ ನಂತರ ಏನು? ಬಿಕಾಸ್ ವಿನಾಶ ಅನ್ನೋದು ಟೋಟಲ್ ವಿನಾಶ ಆಗೋಕ್ಕಾಗಲ್ಲ. ಯಾಕೆ ಆತ್ಮ ವಿನಾಶಿ ಅಂತ ನೀವು ಹೇಳ್ತೀರಾ, ಅಂದಮೇಲೆ ಪಾತ್ರ ಮಾಡಲೇಬೇಕು. ಸೊ ಇದು ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ಬರೋಂಥ ಸ್ವರ್ಗದ ಒಂದು ದೃಶ್ಯವನ್ನು ಈ ಒಂದು ಮೇಳನಲ್ಲಿ ನಾವು ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಬಹಳ ಸುಂದರವಾಗಿರೋಂಥದ್ದು. ನಂತರ ಉದ್ಭವಲಿಂಗ ಹೇಗೆ ಲಿಂಗ ಉದ್ಭವ ಆಗುತ್ತೆ, ನಂತರ ಅದ್ರ ಸುತ್ತಲೂ 12 ಲಿಂಗ ಅದು ರೊಟೇಟ್ ಆಗ್ತಾ ಇರುತ್ತೆ. ಸೊ ಹಾಗೆ ಪರಮಾತ್ಮ ಹೇಗೆ ಉದ್ಭವ, ಹೇಗೆ ಪರಂಪಿತ ಪರಮಾತ್ಮ ಇಂತಹ ಒಂದು ಪತಿತ ಪ್ರಪಂಚ, ಬಹಳ ದುಃಖಿ ಆತ್ಮಗಳು, ಬಹಳ ರೋಗಿ ಆತ್ಮಗಳು ಇಂತಹ ಸಮಯದಲ್ಲಿ ಬಂದು ಪರಮಾತ್ಮ ಹೇಗೆ ಅವ್ರ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಸ್ವರ್ಗವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಅನ್ನೋದು ಸಹ ಆ ಚಿತ್ರದಲ್ಲಿ ನಿಮಗೆ ಅರ್ಥ ಆಗುತ್ತೆ. ನಂತರ ಬಹಳ ಆಕರ್ಷಣೀಯಮಯವಾಗಿರೋಂಥದ್ದು ಅಂದರೆ ಈ ಸಲ ಡಿಫ್ರೆಂಟು ಭೂಲ್ಬುಲಯ್ಯ ಅಂತಂದರೆ ಲಕ್ನೋನಲ್ಲಿ ನೀವು ಒಳಗಡೆ ಹೋದರೆ ಹೊರಗೆ ಬರೋಕ್ಕೆ ಗೊತ್ತಾಗೋದಿಲ್ಲ. ಮಿರರ್, ಎಲ್ಲ ಕಡೆ ಮಿರರ್ ಇರುತ್ತೆ. ಸೊ ಎಲ್ಲಿ ಹೋದ್ರೂ ಸಹ ನಿಮಗೆ ಬಾಗಿಲು ಅನ್ನೋದು ಸಿಗೋದಿಲ್ಲ. ಹಾಗೆ ಇವತ್ತು ನಾವು ಬಂದ್ಬಿಟ್ಟಿದ್ದೀವಿ ಈ ಪ್ರಪಂಚಕ್ಕೆ, ಈ ದೇಹಕ್ಕೆ ಬಂದಿದ್ದೀವಿ. ಈ ದೇಹದ ಜೊತೆಗೆ ನಾವು ಎಲ್ಲದಕ್ಕೂ ಬಂಧನಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ದೇಹದಾರಿಗಳ ಬಂಧನಗಳು, ಇನ್ನು ಅನೇಕ ಬಂಧನಗಳೇ ವಿಕಾರಗಳ ಬಂಧನ. ಗೋಷ್ಠಿಯಲ್ಲಿ ವಿಶ್ವವಿದ್ಯಾಲಯದ ವಿಜಯಲಕ್ಷ್ಮಿ ಹಾಜರಿದ್ದರು. ಫೆಬ್ರವರಿ 11ರ ಬುಧವಾರ ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ರೈತರ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಮೈಸೂರು ಚಾಮರಾಜನಗರ ಜಿಲ್ಲೆಗಳ ಕಾರ್ಯಾಧ್ಯಕ್ಷರಾದ ಕಿರಗಸೂರು ಶಂಕರ್ ತಿಳಿಸಿದರು. ನರಸೀಪುರ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಷ್ಟ್ರೀಯ ರೈತ ನಾಯಕರಾದ ಜಗಜ್ಜೀತ್ ಸಿಂಗ್ ದಲೇವಾಲ್ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ರೈತರತ್ನ ಕುರುಬೂರು ಶಾಂತಕುಮಾರ್ ರವರ ನೇತೃತ್ವದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ರೈತ ಜಾಗೃತಿ ಯಾತ್ರೆ ಫೆಬ್ರವರಿ 7ನೇ ತಾರೀಖಿನಿಂದ ಕನ್ಯಾಕುಮಾರಿಯಲ್ಲಿ ಆರಂಭಗೊಂಡಿದೆ. ಇದರ ಮುಖ್ಯ ಉದ್ದೇಶ ಎಂಎಸ್ ಸ್ವಾಮಿನಾಥನ್ ವರದಿ ಶಿಫಾರಸನ್ನು ಜಾರಿಗೆ ತಂದು ದೇಶದ ರೈತರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಿ ಹಾಗೂ ಕೃಷಿ ಉತ್ಪನ್ನ
ಉತ್ಪನ್ನಗಳ ಬೆಲೆಗೆ ಕನಿಷ್ಠ ಖಾತರಿ ಕಾನೂನು ಜಾರಿಯಾಗಬೇಕೆಂದು ಈ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಫೆಬ್ರವರಿ 10 ಮಂಗಳವಾರ ಚಾಮರಾಜನಗರಕ್ಕೆ ಯಾತ್ರೆ ಆಗಮಿಸಲಿದೆ. ಈ ಯಾತ್ರೆಗೆ ವಿವಿಧ ರಾಜ್ಯಗಳ ರೈತ ಮುಖಂಡರು ಭಾಗವಹಿಸುತ್ತಿದ್ದು, ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯ ರೈತ ಮುಖಂಡರು ಹಾಗೂ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ರೈತ ಯಾತ್ರೆಯನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ಮನವಿ ಮಾಡಿದರು. ಕಿಸಾನ್ ಮೋರ್ಚಾ ರಾಜಕೀಯೇತರ ಸಂಘಟನೆ ಹಾಗೂ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಸಾರಥ್ಯದಲ್ಲಿ ಹಾಗೂ ಏನು ರಾಷ್ಟ್ರೀಯ ರೈತ ನಾಯಕರಾದ ಜಗತ್ ಸಿಂಗ್ ದಲೇವಾಲರವರು ಹಾಗೂ ರಾಷ್ಟ್ರೀಯ ಸಹ ಸಂಚಾಲಕರಾದ ರೈತರತ್ನ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ರೈತ ಜಾಗೃತಿ ಯಾತ್ರೆನ ಹಮ್ಮಿಕೊಂಡಿದ್ದೀವಿ. ಏನು ರೈತ ಜಾಗೃತಿ ಯಾತ್ರೆ ನಿನ್ನೆ 7ನೇ ತಾರೀಕು ಕನ್ಯಾಕುಮಾರಿಯಿಂದ ಪ್ರಾರಂಭವಾಗಿದೆ. ಏನು ಈ ರೈತ ಜಾಗೃತಿ ಯಾತ್ರೆ 10ನೇ ತಾರೀಕು ಚಾಮರಾಜನಗರ ತಲುಪ್ತದೆ. 11ನೇ ತಾರೀಕು ನಾವು ಮೈಸೂರಿನ ಗಣಪತಿ ಸಚ್ಚಿದಾನಂದ ಸ್ವಾಮಿ ಆಶ್ರಮದಲ್ಲಿ ರೈತರ ಬೃಹತ್ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಏನು ಈ ರೈತ ಜಾಗೃತಿ ಯಾತ್ರೆಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಏನು ಕೃಷಿ ಉತ್ಪನ್ನಗಳ ಬೆಲೆಗೆ ಕನಿಷ್ಠ ಖಾತರಿ ಕಾನೂನು ಜಾರಿಯಾಗಬೇಕು. ಡಾಕ್ಟರ್ MS ಸ್ವಾಮಿನಾಥನ್ ವರದಿ ಶಿಫಾರಸು ಏನು ಮಾಡಿದ್ದಾರೆ ಸ್ವಾಮಿನಾಥ್ ಅವರು ಅದನ್ನು ಜಾರಿಗೆ ತರಬೇಕು. ಮತ್ತು ದೇಶದ ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು ಅಂತ ನಾವು ಏನು ಈ ಯಾತ್ರೆನ ಹಮ್ಮಿಕೊಂಡಿದ್ದೀವಿ. ಈ ಯಾತ್ರೆಗೆ ವಿವಿಧ ರಾಜ್ಯಗಳ ರೈತ ಮುಖಂಡರು ಭಾಗವಹಿಸ್ತಾ ಇದ್ದಾರೆ. ದಯಮಾಡಿ ನಿಮ್ಮ ಮೂಲಕ ನಾವು ಮನವಿನ ಮಾಡ್ಕೊತೀವಿ. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ರೈತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮೈಸೂರಿಗೆ ಆಗಮಿಸಿ ಈ ಯಾತ್ರೆಯ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ವಿನಯಪೂರ್ವಕವಾಗಿ ಮನವಿನ ಮಾಡ್ಕೊತೀವಿ. ನನ್ನ ಹೆಸರು ಕಿರುಗಸೂರು ಶಂಕರ್ ಅಂತ, ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ. ಈ ಸಂದರ್ಭದಲ್ಲಿ ರೈತ ಮುಖಂಡರುಗಳಾದ ಅಪ್ಪಣ್ಣ, ಕರೋಹಟ್ಟಿ ನಾಗರಾಜು, ಯೋಬೀಶ್, ನಿಂಗರಾಜು, ರಘು, ಕಿರಣ್ ಇದ್ದರು.